ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲಡ್ಕ. ವೀಕ್ಷಕರೇ, ನಾನಿವತ್ತು ನೇರವಾಗಿ ಕೇಳ್ತೀನಿ, ಕಾಂಗ್ರೆಸ್ ಹಾಗೂ ಪಾಕಿಸ್ತಾನದ ನಡುವೆ ಇರುವಂತಹ ಸಂಬಂಧ ಏನು? ಇದಕ್ಕೂ ಇನ್ನು ಸುಳ್ಳು ಸುಮ್ಮನೆ ಏನೇನೋ ಹೇಳಿ ಕಂಪ್ಲೇಂಟ್ ಕೊಡೋದಕ್ಕೆ ಹೋಗೋರಿಗೆ ಮೊದಲೇ ಹೇಳಿಬಿಡ್ತೀನಿ, ಸಾಕ್ಷಿಗಳು ಇದ್ದಾವೆ. ಆ ಸಾಕ್ಷಿಗಳ ಆಧಾರವಾಗಿ ಈ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀನಿ. ನಿಮಗೆ ಸಮರ್ಥನೆ ಮಾಡ್ಕೊಳ್ಳುವಂತಹ ಧೈರ್ಯ ಇದ್ರೆ ಖಂಡಿತವಾಗ್ಲೂ ಸಮರ್ಥನೆ ಮಾಡ್ಕೊಳ್ಬಹುದು. ವೀಕ್ಷಕರೇ, ಮತ್ತೆ ಕೇಳ್ತೀನಿ, ಪಾಕಿಸ್ತಾನ ಕಾಂಗ್ರೆಸ್ ಪರವಾಗಿ ಕೆಲಸವನ್ನ ಮಾಡ್ತಾ ಇದೆಯಾ? ಟ್ವಿಟರ್ ಒಂದು ಹೊಸ ಲೊಕೇಶನ್ ವಿಸಿಬಿಲಿಟಿ ಫೀಚರ್ ಅನ್ನು ಈಗ ಸೇರಿಸಿರುವಂತದ್ದು ನಿಮಗೆ ಗೊತ್ತಿರಬಹುದು. ಅಂದ್ರೆ ಅಕೌಂಟ್ಗಳು ಎಲ್ಲಿಂದ ಕಾರ್ಯವನ್ನ ನಿರ್ವಹಿಸ್ತಾ ಇದೆ ಅನ್ನುವಂಥದ್ದು ಅದರಲ್ಲಿ ಗೊತ್ತಾಗತ್ತೆ. ಈ ಟ್ವಿಟರ್ ಲೊಕೇಶನ್ ಫೀಚರ್ ಲಾಂಚ್ ಮಾಡೋಕ್ಕೂ ಮೊದಲು ಕಾಂಗ್ರೆಸ್ ಬೆಂಬಲಿಗರ ಖಾತೆಗಳು ತೋರಿಸ್ತಾ ಇದ್ದಂತಹ ಖಾತೆಯ ಸ್ಥಳಗಳು ಹೇಗಿದ್ವು? ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಗುಜರಾತ್, ಮಹಾರಾಷ್ಟ್ರ ಭಾರತ, ಹರಿಯಾಣ ಭಾರತ, ಕರ್ನಾಟಕ ಭಾರತ, ಪಂಜಾಬ್ ಭಾರತ. ಅದೀಗ ಲೊಕೇಶನ್ ಫೀಚರ್ ಬಂದ ನಂತರ ಕಾಂಗ್ರೆಸ್ ಬೆಂಬಲಿಗರ ನಿಜವಾದ ಸ್ಥಳಗಳು ಅದರಲ್ಲಿ ಗೊತ್ತಾಗ್ತಾ ಇದೆ. ಯಾವುದು ಅಂತ ನೋಡಿದ್ರೆ ಪಾಕಿಸ್ತಾನ, ಬಾಂಗ್ಲಾದೇಶ, ಸೌದಿ ಅರೇಬಿಯಾ, ಒಮಾನ್, ಇರಾನ್, ಇರಾಕ್, ಆಸ್ಟ್ರೇಲಿಯಾ. ಭಾರತದ ಯಾವುದು ಕಾಣಿಸ್ತಾ ಇಲ್ವಲ್ಲ? ವರೆವಾ, ಕೈ ಪಕ್ಷೆಷ್ಟು ವಿಶಾಲವಾಗಿ ಹರಡಿದೆ ಅಲ್ವಾ? ಪಾಕಿಸ್ತಾನ, ಸೌದಿ ಅರೇಬಿಯಾ, ಕುವೈತ್, ಸಿಂಗಾಪುರ, ಉತ್ತರ ಅಮೆರಿಕಾ. ಇಲ್ಲಿನ ನಕಲಿ ಖಾತೆಗಳು ಕಾಂಗ್ರೆಸ್ನ ವೋಟ್ ಚೋರಿ ಪ್ರಚಾರವನ್ನ ಬೆಂಬಲಿಸ್ತಾ ಇವೆ, ಆ ಪ್ರಚಾರವನ್ನು ನಡೆಸ್ತಾ ಇವೆ. ಈಗ ಅರ್ಥ ಆಯ್ತು ನೋಡಿ, ಕಾಂಗ್ರೆಸ್ ಭಾರತದಲ್ಲಿ ಯಾಕೆ ಚುನಾವಣೆಗಳನ್ನ ಗೆಲ್ತಾ ಇಲ್ಲ ಅಂತ. ಅರ್ಥ ಆಯ್ತಾ? ಟ್ವಿಟರ್ ಅಲ್ಲಿರುವಂತಹ ಹೆಚ್ಚಿನ ಕಾಂಗ್ರೆಸ್ ಬೆಂಬಲಿಗರು ಬಾಂಗ್ಲಾದೇಶ ಹಾಗೆ ಪಾಕಿಸ್ತಾನದವರು. ರಾಷ್ಟ್ರೀಯ ವಕ್ತಾರ ಪವನ್ ಖೇರ್ ಅವರ ಖಾತೆ ಕೂಡ ಭಾರತದಿಂದ ಅಲ್ಲ. ಈ ಪಾಕಿಸ್ತಾನದವರು, ಈ ಬಾಂಗ್ಲಾದೇಶದವರು, ಇವರು ಟ್ವಿಟರ್ ಅಲ್ಲಿ ನಿಮ್ಮ ಪರ ಕೆಲಸವನ್ನ ಮಾಡಬಹುದು, ನಿಮ್ಮ ಪ್ರೊಪಗ್ಯಾಂಡವನ್ನ ಬಿತ್ತೋದಕ್ಕೆ ಸಹಾಯವನ್ನ ಮಾಡಬಹುದು. ಆದರೆ ಚುನಾವಣೆ ನಡೆಯೋದೆಲ್ಲಿ? ಭಾರತದಲ್ಲಿ ತಾನೇ. ವೋಟ್ ಹಾಕೋರು ನಾವೇ ಅಲ್ವೇ? ಸ್ಪಷ್ಟ ಹಣೆ ಬರಹ ನಾವೇ ಕಣ್ಣಾರೆ ನೋಡ್ತಾ ಇರೋದ್ರಿಂದ ಕಾಂಗ್ರೆಸ್ ಇಲ್ಲಿ ಅದೇನೇ ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿದ್ರು ಕೂಡ ಗೆಲ್ಲೋದಕ್ಕೆ ಆಗ್ತಾ ಇಲ್ಲ. ಈಗ ಇದು ಸರಿಯಾಗಿ ಅರ್ಥ ಆಗ್ತಾ ಇದೆ ನೋಡಿ. ಇಲ್ಲ ಅಂತಂದ್ರೆ ಇಲ್ಲಿ ನೋಡಿ ನೀವೇ, ಬಿಹಾರ ಚುನಾವಣೆಯಲ್ಲಿ ಮಹಾಗಠಬಂಧನನ್ನ ಬೆಂಬಲಿಸ್ತಾರೆ, ಬಿಜೆಪಿ ವಿರುದ್ಧ ಈ ಹ್ಯಾಂಡಲ್ ಪೂರ್ಣ ಪ್ರಮಾಣದ ಚುನಾವಣಾ ಪ್ರಚಾರವನ್ನು ನಡೆಸುತ್ತೆ. ರಾಹುಲ್ ಗಾಂಧಿ ಗೆಲ್ಲಬೇಕು, ಮೋದಿಜಿ ಸೋಲಬೇಕು ಅಂತ. ಹಾಗಾದ್ರೆ ಇಲ್ಲಿ ಪಾಕಿಸ್ತಾನ ಯಾಕೆ ಬಯಸುತ್ತೆ? ಕಾಂಗ್ರೆಸ್ ಮತ್ತೆ ಪಾಕಿಸ್ತಾನದ ನಡುವೆ ಯಾವ್ದಾದ್ರೂ ರಹಸ್ಯ ಒಪ್ಪಂದ ಆಗಿದೆಯಾ? ಕೇಳ್ತಾ ಇದೀವಿ, ಯಾಕಂದ್ರೆ ಪ್ರೂಫ್ ಇದೆಯಲ್ವಾ, ಪ್ರಶ್ನೆ ಹಾಕ್ತಾ ಇದೀವಿ ನಾವು. ವೀಕ್ಷಕರೇ, ಟ್ವಿಟರ್ ಹೊಸ ಲೊಕೇಶನ್ ವಿಸಿಬಿಲಿಟಿ ಫೀಚರ್ ಅನ್ನ ಸೇರಿಸಿದ ಆ ಕ್ಷಣದಿಂದ ಒಂದು ವಿಚಾರ ಮಾತ್ರ ಬಹಳ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ಕಾಂಗ್ರೆಸ್ ಪರವಾಗಿ ಕಿರುಚಾಡ್ತಾ ಇದ್ದಂತಹ ಅನೇಕ ಇಂಡಿಯನ್ ಅಂತ ಹೇಳ್ತಾ ಇದ್ದಂತಹ ಹ್ಯಾಂಡಲ್ಗಳು ಈಗ ಲೊಕೇಶನ್ ವಿಸಿಬಿಲಿಟಿ ಬಂದ ಮೇಲೆ ಗೊತ್ತಾಗ್ತಾ ಇವೆ, ನಿಜವಾಗ್ಲೂ ಅವರು ಬಾಂಗ್ಲಾದೇಶ, ಅವರು ಪಾಕಿಸ್ತಾನದಿಂದ ಆಪರೇಟ್ ಮಾಡ್ತಾ ಇದ್ದಾರೆ ಅಂತ. ಹಾಗಾಗಿ ಈಗ ಎಲ್ಲವನ್ನ ಒಟ್ಟುಗೂಡಿಸಿ ನೋಡಿದಾಗ ಒಂದಷ್ಟು ಸ್ಪಷ್ಟ ಚಿತ್ರಣಗಳಂತೂ ನಮಗೆ ಸಿಗಲೇಬೇಕಲ್ವಾ? ಯೋಚನೆ ಮಾಡೋಣವಾ? CAA ಸಮಯದಲ್ಲಿ ಏನಾಯ್ತು ನೆನಪಿಸ್ಕೊಳ್ತೀರಾ? ಅಯ್ಯೋ, CAA ಜಾರಿಗೆ ಬಂದ್ರೆ ಮುಸಲ್ಮಾನರನ್ನ ಎಲ್ಲ ಹೊರಹಾಕಿ ಬಿಡ್ತಾರೆ, ಮೋದಿಜಿದನ್ನ ತರ್ತಾ ಇರೋದೇ ಮುಸಲ್ಮಾನರನ್ನ ದೇಶದಿಂದ ಹೊರಗೆ ಹಾಕೋದಕ್ಕೆ, ನೋ ಬಿಡಬೇಡಿ, ರಸ್ತೆಗೆ ಇಳಿರಿ ಅಂತ ಮುಸಲ್ಮಾನರಲ್ಲಿ ಭೀತಿಯನ್ನು ಹುಟ್ಟಿಸಿದಂತಹ, ದ್ವೇಷವನ್ನ ಹಚ್ಚಿದಂತಹ ಆ ಅಕೌಂಟ್ಗಳು ಯಾವ್ದು? ಹಾಗಾದ್ರೆ ಇಲ್ಲೇವು ಹೇಗೂ ಇದಾವೆ ಬಿಡಿ, ಅದಕ್ಕಿಂತಲೂ ಹೆಚ್ಚಾಗಿ ಕೆಲಸವನ್ನ ಮಾಡಿದ್ದು ವಿದೇಶಿ ಅಕೌಂಟ್ಗಳು. ಹೌದಾ? ವಿದೇಶದಿಂದಾನೇ ಸುಳ್ಳಿನ ಸುಂಟರ್ ಗಾಳಿ ಹಾಗಾದ್ರೆ ಬೀಸಿದ್ದು ಯಾಕೆ? ಇನ್ನು ಕೃಷಿ ಕಾನೂನುಗಳ ಪ್ರತಿಭಟನೆ ಸಮಯದಲ್ಲಿ ಕೂಡ ಖಲಿಸ್ತಾನಿ ನರೇಟಿವ್ಗಳನ್ನ ಬಿತ್ತಿ ಉರಿಯೋ ಬೆಂಕಿಗೆ ಪೆಟ್ರೋಲ್ ಅನ್ನ ಸುರಿದಂಥವ್ರು ಯಾರು? ಸುಳ್ಳು ಮಾಹಿತಿಗಳನ್ನ, ದ್ವೇಷದ ವಿಚಾರಗಳನ್ನ ಬಿತ್ತಿದ್ ಯಾರು? ಇದೇ ವಿದೇಶಿ ಹಸ್ತಾಂತ ಈಗ ಸೋಷಿಯಲ್ ಮೀಡಿಯಾ ಕೂಗಿ ಹೇಳ್ತಾ ಇದೆಯಲ್ವಾ, ಯಾಕೆ? ದೆಹಲಿ ಗಲಭೆ ಸಮಯದಲ್ಲಿ ದೇಶ ಸುಡ್ತಾ ಇರೋ ಹೊತ್ತಿಗೆ ಇವರುಗಳು ಬಳಸ್ಕೊಂಡಂತಹ ದಾರಿ ಏನು? ಏನೇನೋ ಸೋಷಿಯಲ್ ಮೀಡಿಯಾದಲ್ಲಿ ಗೀಚಿ ಅದರ ದಿಕ್ಕನ್ನೇ ತಪ್ಪಿಸಿ ನಾವು ಇಂಡಿಯನ್ನರು ಅನ್ನುವಂಥ ನಾಟಕವನ್ನ ಮಾಡಿ ಸುಳ್ಳು ಸುದ್ದಿಯನ್ನ ಹರಡಿದಂಥವ್ರು ಯಾರು? ಹಾಗಾದ್ರೆ ಇವರುಗಳಿಗೆ ಪ್ರೇರಣೆಯನ್ನ ಕೊಟ್ಟೋರು ಯಾರು? ಕೊಡ್ತಾ ಇರೋರು ಯಾರು? ಇದರ ಹಿಂದೆ ಇರುವಂಥವ್ರು ಯಾರು?
ಜಾತಿ ಉದ್ವಿಗ್ನತೆಯನ್ನ ತಂದ್ರು, ರಿಸರ್ವೇಶನ್ ಬಗ್ಗೆ ಸುಳ್ಳು ಮಾಹಿತಿಯನ್ನ ಹರಡಿದ್ರು, ಜನರ ನಂಬಿಕೆಯನ್ನ ಕಸಿದ್ರು. ಯಾರು? ಅಗ್ನಿವೀರ್ ಬಗ್ಗೆ ತಪ್ಪಾಗಿ ಜನರಿಗೆ ಮನವರಿಕೆ ಮಾಡಿದ್ರು. ಯಾರು? ಅಂಡ್ ಅವರುಗಳ ಹಿಂದೆ ಇರುವಂಥವ್ರು ಯಾರು? ಇನ್ನು ಪ್ರತಿ ಚುನಾವಣೆ ಸಂದರ್ಭದಲ್ಲೂ ಕೂಡ ಎಲೆಕ್ಷನ್ ಕಮಿಷನ್ ವಿರುದ್ಧ, ಇವಿಎಂ ವಿರುದ್ಧ, ಕೊನೆಗೆ ಸುಪ್ರೀಂ ಕೋರ್ಟ್ ವಿರುದ್ಧವಾಗಿ ಕೂಡ ದೇಶದ ಒಳಗೆ ಬೊಬ್ಬೆಯನ್ನ ಹೊಡಿತಾ ಇರುವಂಥವ್ರು ಯಾರು? ಅದಕ್ಕೆ ಪೂರಕವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ವಿಷವನ್ನ ಬಿತ್ತುತ್ತಾ ಇರುವಂತಹ ಭಾರತೀಯ ಮುಖವಾಡದ ವಿದೇಶಿ ಕೈಗಳು. ಹಾಗಾದ್ರೆ ನಿಜವಾಗ್ಲೂ ಯಾರು? 90% ಆ ಅರ್ಚಾಡುವಂತಹ, ಆ ಕೂಗಾಡುವಂತಹ ಆ ಅಕೌಂಟ್ಗಳು ಭಾರತಕ್ಕೆ ಸೇರಿದ್ದು ಅಲ್ಲವೇ ಅಲ್ಲ. ನೋಡಿಬೇಕಾದ್ರೆ ಇಲ್ಲಿ ಎಲ್ಲದಕ್ಕೂ ಒಂದೇ ಪ್ಯಾಟರ್ನ್ ಇದೆ. ಸುಳ್ಳು ಸುದ್ದಿಯನ್ನು ಸೃಷ್ಟಿ ಮಾಡೋದು, ಸುಳ್ಳು ಸುದ್ದಿಯನ್ನು ಹರಡುವಂಥದ್ದು, ಜನರ ನಂಬಿಕೆಯನ್ನು ಕಸಿದುಕೊಳ್ಳುವಂಥದ್ದು, ಜನರ ಸತ್ಯದ ದಿಕ್ಕನ್ನು ತಪ್ಪಿಸುವಂಥದ್ದು, ದೇಶದ ಒಳಗೆ ಕಿಡಿ ಹಚ್ಚುವಂಥದ್ದು. ಇಲ್ಲಿ ಬಹಳ ದೊಡ್ಡ ಶಾಕಿಂಗ್ ಆರೋಪಗಳ ಪ್ರಕಾರ ಇದು ಕೇವಲ ವಿದೇಶಿ ಖಾತೆಗಳಷ್ಟೇ ಅಲ್ಲ, ಅಧಿಕೃತ ಕಾಂಗ್ರೆಸ್ ಹ್ಯಾಂಡಲ್ಗಳಲ್ಲೂ ಕೂಡ, ಅಧಿಕೃತ ಕಾಂಗ್ರೆಸ್ ಹ್ಯಾಂಡಲ್ಗಳಲ್ಲೂ ಕೂಡ ವಿದೇಶಿ ಲಾಗಿನ್ ಫುಟ್ ಪ್ರಿಂಟ್ಗಳು ಕಾಣಿಸ್ಕೊಳ್ತಾ ಇವೆ. ಯಾಕೆ? ಹಾಗಾದ್ರೆ ನಮ್ಮ ಪ್ರಶ್ನೆ, ಕಾಂಗ್ರೆಸ್ನ ಡಿಜಿಟಲ್ ನರೇಟಿವ್ ಅನ್ನ ಯಾರು ರೂಪಿಸ್ತಾ ಇದ್ದಾರೆ? ಹಾಗಾದ್ರೆ ಇದು ಒಂದು ರಾಜಕೀಯ ವಿಚಾರವನ್ನ ಕೂಡ ಮೀರಿ ಇದೊಂದು ದೇಶದ ಭದ್ರತಾ ಪ್ರಶ್ನೆ ಆಗಿದೆ. ಎಲ್ಲ ಹೋಗ್ಲಿ, ಆಗ್ಲೇ ಹೇಳ್ದೆ, ಪವನ್ ಖೇರಾ ನೋಡಿ, ಪವನ್ ಖೇರ್ ಅವರ ಖಾತೆ US ನಿಂದ ಕಾರ್ಯವನ್ನ ನಿರ್ವಹಿಸ್ತಾ ಇದೆ. ಹಾಗಾದ್ರೆ ಕಾಂಗ್ರೆಸ್ ನೇರವಾಗಿ ಸೋರೋಸ್ ಕಪಿಮುಷ್ಟಿಯಲ್ಲಿ ಇದೆ ಅನ್ನುವಂಥ ಅರ್ಥವನ್ನು ಕೊಡ್ತಾ ಇಲ್ವಾ? ಇದು ಕೇಳ್ತಾ ಇದ್ದೀವಿ. ಯಾಕಂದ್ರೆ ಪ್ರೂಫ್ ಕಣ್ಣ ಮುದ್ದೆ ಇದೆಯಲ್ವಾ? ಪ್ರಶ್ನೆ ಮಾಡ್ತಾ ಇದ್ದೀವಿ. ಮಹಾರಾಷ್ಟ್ರ ಕಾಂಗ್ರೆಸ್ ಖಾತೆ ಅಕೌಂಟ್ ಬೇಸ್ಡ್ ಯಾವುದು ನೋಡಿದ್ರೆ ಐರ್ಲೆಂಡ್ ಅಂತ ತೋರಿಸುತ್ತೆ. ಹಾಗಾದ್ರೆ ಮಹಾರಾಷ್ಟ್ರದ ಕಾಂಗ್ರೆಸ್ ಖಾತೆ ಐರ್ಲೆಂಡ್ ಅಲ್ಲಿ ಇದೆಯಾ? ರಾಹುಲ್ ಗಾಂಧಿಗೆ ಎಲ್ಲ ಹೋಗ್ಲಿ, ಒಂದು ಭಾರತೀಯ IT ಸೆಲ್ ಕೂಡ ಇಲ್ವಾ? ಇನ್ನು ನೀವು ಬಂದು ನಮ್ಮ ಭಾರತದ ಪ್ರಧಾನಿ ಆಗಬೇಕಾ? ಹೌದಾ? ಪ್ರೂಫ್ ಇದೆ, ಕೇಳ್ತಾ ಇದ್ದೀವಿ ಅಷ್ಟೇ. ವೀಕ್ಷಕರೇ, ಇನ್ನು NSUI ಏನನ್ನುವಂಥದ್ದು ಗೊತ್ತಲ್ವಾ? ಕಾಂಗ್ರೆಸ್ಸಿನ ವಿದ್ಯಾರ್ಥಿ ಸಂಘಟನೆ, ಹೌದಲ್ವಾ? ಈಗ ಈ ಟ್ವಿಟರ್ ಖಾತೆಯನ್ನು ನೋಡಿ. ಈತನ ಹೆಸರು ಮಹ್ಫೂಜುರ್ ರೆಹಮಾನ್. ಈತ NSUIನ ಮಾಜಿ ಸಂಯೋಜಕ ಅಂತೆ. ಈತನ ಅಕೌಂಟ್ ಎಲ್ಲಿದೆ ಅಂತ ನೋಡಿದ್ರೆ ಬಾಂಗ್ಲಾದೇಶದವನ. NSUI ಕಾಂಗ್ರೆಸ್ಸಿನ ವಿದ್ಯಾರ್ಥಿ ಸಂಘಟನೆ ನೇರವಾಗಿ ವಿದೇಶಿ ಮಹಿಳೆಯ ಪುತ್ರನಿಗೆ ವರದಿಯನ್ನ ಮಾಡುತ್ತೆ. ಇದು ವಾರೆವಾ. ಈಗ ಸತ್ಯ ಗೊತ್ತಾದ ನಂತರ ಆತ ಖಾತೆಯನ್ನ ನಿಷ್ಕ್ರಿಯಗೊಳಿಸಿದ್ದಾನೆ. ಏನ್ ಯೂಸು? ಸತ್ಯ ಗೊತ್ತಾಯ್ತಲ್ಲವೇ? ಈ ಕಾಂಗ್ರೆಸ್ ಬೆಂಬಲಿಗರಲ್ಲಿ ಬಹಳಷ್ಟು ಮಂದಿ ಪಾಕಿಸ್ತಾನ, ಬಾಂಗ್ಲಾದೇಶ, ಗಲ್ಫ್ ದೇಶಗಳಿಂದಾನೇ ಆಪರೇಟ್ ಮಾಡ್ತಾ ಇವೆ ಅನ್ನುವಂಥದ್ದು ಗೊತ್ತಿತ್ತು ನಮಗೆ. ಆದರೆ ಈಗ ಹೊರ ಬರ್ತಾ ಇರುವಂತಹ ಸಂಖ್ಯೆಗಳನ್ನ ನೋಡಿದ್ರೆ ಅರೆ, ಇದು ನಮ್ಮ ಕಲ್ಪನೆಗೂ ಮೀರಿದ ಹಾಗೆ ಕಾಣಿಸ್ತಾ ಇದೆ. ಈ ಕಾಂಗ್ರೆಸ್ಸಿನ ಯೂಟ್ಯೂಬರ್ಗಳು ಯೂಟ್ಯೂಬಲ್ಲಿ ಲಕ್ಷಾಂತರ ವೀಕ್ಷಣೆಗಳನ್ನ ಅದು ಹೆಂಗೆ ಪಡ್ಕೊಳ್ತಾರೆ ಅನ್ನುವಂಥದ್ದು ಈಗ ನಿಮಗೂ ಅರ್ಥ ಆಗಿರ್ಬೇಕಲ್ವಾ? ಇನ್ನು ಆಲ್ಟ್ ನ್ಯೂಸ್ ನೋಡಿ, ಅಮೇರಿಕಾದಿಂದ ನಡೆಸಲಾಗ್ತಾ ಇದೆ ಅಕೌಂಟು. ಅದರ ಸ್ಥಾಪಕ ಪ್ರತೀಕ್ ಸಿನ್ಹಾ ನೋಡಿದ್ರೆ ಸರ್ ಅವರು ಮಲೇಷ್ಯಾದಲ್ಲಿ ವಿಶ್ರಾಂತಿಯನ್ನು ಪಡಿತಾ ಇದ್ದಾರೆ. ಇನ್ನು ಆಲ್ಟ್ ನ್ಯೂಸ್ನ ಒನ್ ಅಂಡ್ ಓನ್ಲಿ ಸ್ಟಾರ್, ದಿ ಸೋ ಕಾಲ್ಡ್ ಫ್ಯಾಕ್ಟ್ ಚೆಕ್ಕರ್ ಮೊಹಮ್ಮದ್ ಜುಬೇರ್ ಅವರು ಮಾತ್ರ ಪಾಪ ಭಾರತದಿಂದ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಆದರೂ ಪ್ರತಿದಿನ ನೋಡಿದ್ರೆ ಆಲ್ಟ್ ನ್ಯೂಸ್ಗೆ ನಿಮ್ಮ ಬೆಂಬಲ ಇರಲಿ ಅಂತ ಹಣವನ್ನು ಅವರುಗಳು ಭಿಕ್ಷೆ ಎತ್ತುತ್ತಾ ಇರೋದು ಎಲ್ಲಿಂದ? ಭಾರತೀಯರಿಂದ. ಯೋಚನೆ ಮಾಡಿ ವೀಕ್ಷಕರು. ಇನ್ನು ಇಲ್ಲಿ ನೋಡಿ, ದಿಯಾ ಶರ್ಮಾ ಸ್ಥಳ ತೆಲಂಗಾಣ ಅಂತೆ. ರಾಹುಲ್ ಗಾಂಧಿಯ ದೊಡ್ಡ ಅಭಿಮಾನಿ, ಮೋದಿಜಿಯವರ ಕಟ್ಟ ದ್ವೇಷಿ, RSSನ ಕಟ್ಟ ದ್ವೇಷಿ, ಆದ್ರೆ ಹೆಮ್ಮೆಯ ಭಾರತೀಯಳು ಅಂತ ಬರ್ಕೊಂಡಿದ್ದಾಳೆ. ಲೊಕೇಶನ್ ವಿಸಿಬಿಲಿಟಿ ಏನಂದ್ರೂ ಗೊತ್ತಾಯ್ತು, ಪಾಕಿಸ್ತಾನದ ಆಂಡ್ರಾಯ್ಡ್ ಅಪ್ಲಿಕೇಶನ್ ಬಳಸ್ತಾ ಇದ್ದಾರೆ ಅವರು. ಆ ಕಡೆಯವರು ಈ ಕಡೆಯವರಲ್ಲ. ಗೊತ್ತಿರಲಿ,
ಪಾಕಿಸ್ತಾನದಲ್ಲಿ ಸಾರ್ವಜನಿಕರಿಗೆ ಟ್ವಿಟರ್ ಅನ್ನ ನಿಷೇಧ ಮಾಡಲಾಗಿದೆ. ISI ಅಧಿಕೃತ ಹ್ಯಾಂಡಲ್ಗಳು ಮಾತ್ರ ಟ್ವಿಟರ್ ಅನ್ನ ಅಲ್ಲಿ ಬಳಸಬಹುದು. ಹಾಗಾದ್ರೆ ನಮ್ಮ ಪ್ರಶ್ನೆ, ISI ಸಂಬಂಧಿತ ಹ್ಯಾಂಡಲ್ಗಳು ಕಾಂಗ್ರೆಸ್ ಪರವಾಗಿ ಚುನಾವಣಾ ಪ್ರಚಾರವನ್ನ ಯಾಕೆ ನಡೆಸ್ತಾ ಇವೆ? ರಾಹುಲ್ ಗಾಂಧಿಯನ್ನ ಭಾರತದ ಪ್ರಧಾನಿಯನ್ನಾಗಿ ಮಾಡೋದಕ್ಕೆ ISI ಹಣವನ್ನ, ಸಂಪನ್ಮೂಲಗಳನ್ನ ಯಾಕೆ ಖರ್ಚು ಮಾಡ್ತಾ ಇವೆ? ಯಾಕೆ? ಪ್ರೂಫ್ ಇದೆ, ನಮಗೆ ಗೊತ್ತಿಲ್ಲ. ಅದಕ್ಕೆ ಪ್ರಶ್ನೆಯನ್ನ ಕೇಳ್ತಾ ಇದ್ದೀವಿ. ವೀಕ್ಷಕರೇ, ಭಾರತ ವಿರೋಧಿ, ಮೋದಿಜಿ ವಿರೋಧಿ ಈ ವಿಚಾರಗಳನ್ನು ಹರಡುವಂತಹ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಸುಮಾರು 90% ದಕ್ಷಿಣ ಏಷ್ಯಾಗಳಲ್ಲಿವೆ. ಹೆಚ್ಚಿನ ಅನುಯಾಯಿಗಳನ್ನು ಹೊಂದಿರುವಂತಹ ಕಾಂಗ್ರೆಸ್ ಬೆಂಬಲಿಸುವಂತಹ ಖಾತೆಗಳಲ್ಲಿ ಸುಮಾರು 80% ಅದೇ ಸೈಡಿಂದ ಬರ್ತಾ ಇವೆ. ಜಾತಿ ಆಧಾರಿತ ಅಥವಾ ಹಿಂದೂ ವಿರೋಧಿ ಪ್ರಚಾರವನ್ನು ನಡೆಸ್ತಾ ಇರುವಂತಹ ಸುಮಾರು 90% ಖಾತೆಗಳು ಅಲ್ಲಿಗೆ ಸೇರಿವೆ. ಭಾರತದ ವರ್ಚಸ್ಸಿಗೆ ಧಕ್ಕೆಯನ್ನ ತರುವಂತಹ, ಭಾರತದ ಪ್ರಗತಿಯನ್ನ ತಡೆಯುವಂತಹ ಸಂಘಟಿತ ಉದ್ದೇಶಪೂರ್ವಕ ಅಭಿಯಾನವನ್ನ ಇವರು ಪ್ರಾರಂಭಿಸಿದ್ದಾರೆ ಅಲ್ಲ, ಪ್ರಾರಂಭ ಆಗಿ ಅದೊಂದು ಹಂತವನ್ನ ತಲುಪಿದ್ದಾಗಿದೆ. ಇವೆಲ್ಲವನ್ನ ನೋಡಿದಾಗ ಅದು ಸ್ಪಷ್ಟ ಆಗತ್ತೆ. ನೀವೇ ಗಮನಿಸಿ, ಈ ಎಲ್ಲಾ ಖಾತೆಗಳು ಕಾಂಗ್ರೆಸ್ ಪಕ್ಷವನ್ನ ಬಹಿರಂಗವಾಗಿ ಬೆಂಬಲಿಸುತ್ತವೆ, ರಾಹುಲ್ ಗಾಂಧಿಗೆ ನಿಷ್ಠೆಯಾಗಿದ್ದಾವೆ, ಮೋದಿಜಿ ಅವರನ್ನ ಹೇಟ್ ಮಾಡ್ತಾರೆ, ಭಾರತವನ್ನ ಹೇಟ್ ಮಾಡ್ತಾರೆ. ಬರೀ ನೆಗೆಟಿವ್ ಅನ್ನೇ ಭಾರತದ ವಿರುದ್ಧ ಹರಡ್ತಾರೆ. ಯಾಕೆ? ಕಾಂಗ್ರೆಸ್ಸಿನ ಹ್ಯಾಂಡಲ್ಗಳು ಟ್ವಿಟರ್ ಅಲ್ಲಿ ಅಷ್ಟೊಂದು ಲೈಕ್ಗಳನ್ನ ಹೆಂಗೆ ಪಡ್ಕೊಳ್ಳುತ್ತವೆ? ಈಗ ಅರ್ಥ ಆಗಿರ್ಬೇಕಲ್ವಾ? ಆಮೇಲೆ ನಮ್ಮ ನೆಲದ ಮೇಲೆ ಅಂದ್ರೆ ಭಾರತದಲ್ಲೇ ನಡೆಯುವಂತಹ ಚುನಾವಣೆಯಲ್ಲಿ ಇಷ್ಟೆಲ್ಲಾದ ಮೇಲೂ, ಅಷ್ಟೆಲ್ಲ ಸರ್ಕಸ್ ಹಾಕಿದ ಮೇಲೂ ಯಾಕೆ ಅಷ್ಟು ಕಡಿಮೆ ಮತಗಳನ್ನು ಪಡ್ಕೊಂಡು ಪರಾಜಯಗೊಳ್ತಾ ಇವೆ ಅನ್ನುವಂಥದ್ದು ಕೂಡ ನಿಮಗೆ ಈಗ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಇದು ನಿಜವಾಗ್ಲೂ ಬಹಳ ದೊಡ್ಡ ವಿಚಾರ. ಯಾಕಿದು ಇನ್ನು ಬಹಳ ದೊಡ್ಡ ಮಟ್ಟಿನ ಸುದ್ದಿ ಆಗ್ಲಿಲ್ಲ ಅನ್ನುವಂಥದ್ದು ಅರ್ಥ ಆಗ್ತಾ ಇಲ್ಲ. ದೇಶದ ಭದ್ರತೆ ವಿಚಾರವನ್ನ ನೋಡಿದಾಗ ಇದು ಇನ್ನಷ್ಟು ಚರ್ಚೆ ಆಗಬೇಕಾಗಿದೆ ಅನ್ನುವಂಥದ್ದು ನಮ್ಮ ಭಾವನೆ. ನಿಮಗೇನು ಅನಿಸುತ್ತೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.